ಪಿ ಬಂದವ ಪಿ ಪಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಓಕೆ, ಇವತ್ತು ಬ್ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ. ಓಕೆ, ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿರಿ. ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್. ಓಕೆ, ಬರ್ರಿ ಬ್ಲಾಗ್ನ ಸ್ಟಾರ್ಟ್ ಮಾಡಿ. ಓಕೆ, ಇದು ಮತ್ತೆ ರಾತ್ರಿ ಆದಿತ್ಯನ ಕರ್ಕೊಂಡು ಹೊರಗಡೆ ಕೂತ್ಕೊಂಡ್ಬಿಟ್ಟಿದೆ. ಯಾಕಂದ್ರೆ ಅವನು ಒಳಗೊಮ್ಮೆ ಹೊರಗೊಮ್ಮೆ ಓಡಾಡ್ತಾನೆ ಇರ್ತಾನೆ. ಅವನು ಒಂದು ಕಡೆ ಕೂಡಂಗಿಲ್ಲ. ಅದಕ್ಕೆ ಅವನು ಹೊರಗೆ ಕೂಡಿಸ್ಕೊಂಡು ಆಟ ಆಡಿಸ್ಕೊಂಡು ಕೂತಿದ್ದೆ. ಏನು ಸುಡಾತಿ ಬರ್ತಾನ? ಇದು ಬದ್ನಿಕಾಯಿ ಸುಟ್ಟು ಬರ್ತಾವ. ಇದು ಜೋಳದ ರೊಟ್ಟಿನ, ಇದು ಇದು ಹಿಟ್ಟಿನ ಪಲ್ಯ. ಗಡ್ಡೆ ಹಚ್ಕೊಡ್ಲ? ಅದು ಮಜ್ಜಿಗೆ ಸಾಂಬಾರು. ಇದು ನೀನ ಹೇಗಿದ್ದೀರಿ? ರೊಟ್ಟಿ ಸ್ಟಾರ್ಟ್ ನೀ ಫುಲ್ಲು ಬೆಳಕನ. ಇದು ಒಟ್ಟು ಸುಟ್ಟು ಹೋಗ್ತದೆ ನೋಡಿ ಬದ್ನಿಕಾಯಿ. ಅದು ಇದು ಇರ್ತದ ಪಕ್ಕಡ ಸಿಗ್ತೈತ್ಲ, ಅದನ್ನು ಹಿಡಿದ್ರನ ಯಾಕಡೆ ಬೇಕು ಆ ಕಡೆ ಇದು ಮಾಡ್ಕೊಳಕೈತಿ. ಅಯ್ಯೋ ಕೈ ಸುಟ್ಟುಕೊಂಡಿದ್ದೀನಿ. ಪಕ್ಕಡಿದ್ರೆ ಹಿಡಿ ಸುಟ್ಟೋಕೈತಿ ಮಮ್ಮಿ. ಅದು ಆದಿತ್ಯ ಏನು ಮಾಡತ್ತಾನ ಅವನು? ನಾವು ಆಡ್ತೀನಿ. ಎಲ್ಲಿ ಹೋದವ? ಹೇ ನೀನು ಒಳಗೆ ಹೋಗಿ ಬರೋಷ್ಟ್ರೊಳಗೆ ಇದು ಈಗ ಪೇಸ್ಟ್ ಎಲ್ಲ ಬರೀ ಇದೇನು ನಿನ್ನ ಕೆಲಸ? ನಡಿ, ಕೈ ತೊಳಿತೀನಿ. ಒಟ್ಟು ಪೇಸ್ಟ್ ಎಲ್ಲ ಹೆಚ್ಚಿಬಿಟ್ಟಾನ. ಬಾ ಇಲ್ಲಿ ಕತ್ತಿ ಒಯ್ದು. ಆ ಕೈ ನೋಡೋಣ, ಚಲೋ ಮಾಡ್ಯಾಳ ಕೆಲಸ. ಸರಿ ಏನಪ್ಪದು? ಗಾಬ್ರಾಗೇನು ಏನಪ್ಪದು? ಚೋಟೆ ಸರಿ ಸಿಡಿತ ಸರಿ
ಇದಕ್ಕೆ ಸರಿ ಮಮ್ಮಿಗೆ ಸರಿ ಅಂತ ಹೇಳು. ಏನಪ್ಪ ಚೋಟೆ ಚೋಟೆ ನನ್ನ ಸರಿ ಆಯ್ತು ನಗ್ಸಾಕ ಸರಿ 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 ದೂರ ಸರಿ ದೂರ ಸರಿ ಏ ಸರಿ ಏನಪ್ಪು ಇಲ್ಲಿ ಬರ್ತಾಳ ಮತ್ತೆ ಸರಿ ಅಂತ ಹೇಳು. ಚೋಟೆ ಟಾಪ್ ಅಂತ ಹೇಳು. ಸರಿ ಚಪ್ ಮುಚ್ಚ ಬಾಯ್. ಸರಿ ಅಪ್ಪು ಸರಿ ಸರಿ ಮಮ್ಮಿಗೆ ಸರಿ ಅಂತ ಹೇಳ ಕಡೆ ಸಿಡಿತ ಸರಿ ಅನ್ನೋ ಒಗಿತೀನಿ ನೋಡು ಒಗಿತೀನಿ ನೋಡು. ಬಂಡಿ ಬರ್ತಾ ರೆಡಿನ. ಇಪ್ಪು ಚೋಟೆ ಮತ್ತೊಂದು ಹೋಗಿದೆ ಈ ಕಡೆ ಬರ್ಬೇಕು. ಸರಿ ಇಪ್ಪು ಹಿಂದಕ್ಕೆ ಸರಿ. ಇದೇನು ಸುಮ್ ಖಾರ ಉಪ್ಪ ಹಿಂಗೆ ಕಲಸು ಒಂದು ಬಿಸಿ ರೊಟ್ಟಾಗಿ ಹಿಂಗೆ ತಿನ್ನೋದ ಏನು ಏನು ಹಿಂಗೆ ಮಿಕ್ಸರ್ ಹಾಕ್ತಿ? ಸಕ್ಕರೆ ಹಾಕೋದು ಕಲ್ಲಾದ್ರೆ ಅದೇ ಸುಮ್ಮನೆ ಇದು ಖಾರ ಟೇಸ್ಟ್ ಸರಿ ಹೂವು ಹಿಡ್ಕೊತದ ಅಂತ ಹೇಳು. ಇಪ್ಪು ಉರಿ ಹತ್ತಿತ್ತು. ಓಕೆ, ಮಮ್ಮಿ ರಾತ್ರಿ ಅಡುಗೆಗೆಲ್ಲ ರೆಡಿ ಮಾಡ್ಕೊಳತ್ತಿದ್ರು. ಈ ಕಡೆ ರೊಟ್ಟಿ ಮತ್ತು ಆ ಕಡೆ ಭರ್ತಾ ಬದ್ನೆಕಾಯಿ ಎಲ್ಲ ಸುಟ್ಕೊಳತ್ತಿದ್ರು. ಹಿಂದಕ್ಕೆಲ್ಲ ಹಿಂಗೆ ನಮ್ಮ ಅಜ್ಜಿ ಅವರೆಲ್ಲ ಇದ್ದಾಗ ಮತ್ತು ನಮ್ಮ ಮಮ್ಮಿರೆಲ್ಲ ಇದೇ ಥರನೇ ಮಾಡ್ಕೊಂಡು ತಿಂತಿದ್ರತ್ತ. ಅಂದ್ರೆ ಅವಾಗ ಒಲೆಗಳಲ್ಲಿ ಎಲ್ಲ ಅವರು ಸುಟ್ಕೊಂಡು ತಿಂತಿದ್ರತ್ತ. ಅದು ಇನ್ನೂ ಟೇಸ್ಟ್ ಅಂತ ಅನ್ನಿಸ್ತಿತ್ತು. ಈಗೆಲ್ಲ ಒಲೆಯೆಲ್ಲ ಎಲ್ಲಿದಾವೆ, ಅದಕ್ಕೆ ಗ್ಯಾಸಿನ ಮೇಲೇ ಎಲ್ಲ ಸುಟ್ಕೊಂಡು ಅದಕ್ಕೆ ಖಾರ ಉಪ್ಪು ಇದನ್ನೆಲ್ಲ ಹಾಕಿ ತಿನ್ನೋದತ್ತ ಬರ್ತಾ ಇದು. ನಾನು ಸುಮಾರು ಸರಿ ತಿಂದೀನಿ. ಆದ್ರೆ ನಾನು ಇದನ್ನೇ ಚಟ್ನಿ ಥರ ಮಾಡ್ಕೋತೀನಿ. ಅಲ್ಲಿ ನೀವು ನೋಡಿರ್ಬೋದು ಆಲ್ರೆಡಿ ಅದು ರೆಸಿಪಿನ. ಬದ್ನೆಕಾಯಿ ಎಲ್ಲ ಹೋಳಿ ಮತ್ತು ಒಂದು ಸ್ವಲ್ಪ ಜೀರಿಗೆ ಮತ್ತು ಬದ್ನೆಕಾಯಿ ಎಲ್ಲ ಫುಲ್ ಎಣ್ಣೆಯಲ್ಲಿ ಫ್ರೈ ಮಾಡಿ ಹುರಿದು ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಇದೆಲ್ಲ ಹಾಕಿ ಮಿಕ್ಸಿಗೆ ಹಾಕೋತೀನಿ. ಅದು ಬೇರೆ, ಅದು ಚಟ್ನಿ ಆಯ್ತದು. ಇದು ಬರ್ತಾ ಇದು ಫುಲ್ ಸುಟ್ಟು ಅದು ಒಳಗಡೆ ಎಷ್ಟು ಮಸ್ತ್ ಬೆಂದಿರ್ತೈತಿ. ಅದನ್ನೆಲ್ಲ ಖಾರ ಉಪ್ಪು ಹಾಕಿ ತಿನ್ನೋದೇ ಒಂಥರ ರುಚಿ. ಓಕೆ, ಆದ್ಯನೂ ಮಧ್ಯ ಬಂದು ಮಮ್ಮಿಗೆ, ನಮ್ಮ ಮಮ್ಮಿ ಹೆಸರೇ ಬೇಬಿ. ನಮ್ಮ ಮಮ್ಮಿಗೆ ಅಜ್ಜಿ ಅತ್ತ ಅನ್ನೋದು ಬಿಟ್ಟು ಬೇಬಿ ಬೇಬಿ ಅಂಥೇಳಿ ನಡ್ಬರ್ಕ ಬಂದು ಕೆಲಸನ ಮಾಡಿಸೇ ಕೊಡಾತಿದ್ದಿಲ್ಲ ನಮ್ಮ ಮಮ್ಮಿಗೆ. ಈ ಥರ ಮಾಡತ್ತಿದ್ದ ಅವನು ಬೇಬಿನೇ ಅನ್ನೋದು ನಮ್ಮ ಮಮ್ಮಿಗೆ. ನಾವು ಎಷ್ಟು ಸರಿ ಅಜ್ಜಿ ಅಜ್ಜಿ ಅತ್ತ ಕಲಿಸಿದ್ರು ಅವನು ಅಜ್ಜಿ ಅತ್ತ ಅನ್ನೋದೇ ಇಲ್ಲ. ನಾವು ಹೇಳಿದಾಗ ಒಂದು ಸರಿ ಅಂತಾನಷ್ಟೇ. ಏನು ಅಜ್ಜಿ ಅನ್ಬೇಕು. ಬೇಬಿ ಏನಂದೆ? ಹೆಸರುಕೊಂಡು ಹೋದ್ರಲ್ಲ ಬೇಬಿ. ಏ ಬೇಬಿ ಏನಪ್ಪ ಏನು ಸುಡ್ತದ? ಏನು ಚೋಟ್ಯ ಎಲ್ಲವ ತೆಗಿಲಿ ಅದನ್ನು ತೆಗಿಲಿ. ಬಿತ್ತಪ್ಪ ಚೋಟಿ, ಇನ್ನೊಂದು ಚೋಟಿ ಹಾಕೊಂಡಿಲ್ಲ. ಏನು ಏನು ಒಮ್ಮೆ ಬೇಬಿ ಅಂತಾನ, ಒಮ್ಮೆ ಅಜ್ಜಿ. ಸಿಡಿತದ ಮತ್ತೆ ಸರಿ ಮತ್ತ ನೀ
ಜೋಪು ಶೋಟ್ ಹಾಕ್ದು. ಓಕೆ, ನಮ್ಮ ಮಮ್ಮಿ ರೊಟ್ಟಿ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಅದಕ್ಕೆ ಮೊದಲಿಗೆ ಬಿಸಿ ಬಿಸಿ ರೊಟ್ಟಿ ಎಲ್ಲ ಆದಮೇಲೆ ನಮ್ಮ ಅಜ್ಜಾಗ ಊಟಕ್ಕೆಲ್ಲ ಕೊಟ್ಬಿಡ್ತೀವಿ ನಾವು. ಅವರಿಗೆ ಬಿಸಿ ಬಿಸಿ ರೊಟ್ಟಿನೇ ಕೊಡೋದು. ಯಾಕಂದ್ರೆ ಅವರಿಗೆ ಸ್ವಲ್ಪ ಆರಿದ್ರೆ ಮಾಡಿದ್ರೆ ಅವರಿಗೆ ಹಲ್ಲಿಗೆಲ್ಲ ಬರಲ್ಲ. ಅದಕ್ಕೆ ಅವರಿಗೆ ಆದಷ್ಟು 3 ಹೊತ್ತನೂ ಆದಷ್ಟು ಬಿಸಿ ಬಿಸಿದೇ ನಾವು ಕೊಡ್ತೀವಿ. ನೋಡ್ರಿ ಆದಿತ್ಯನ ಕಿತಾಪತಿ, ಫ್ರಿಜ್ ತೆಗೆದು ಹಾಕೋದು. ಅದಾದಮೇಲೆ ಮತ್ತು ನಮ್ಮ ತಮ್ಮನೂ ಊಟಕ್ಕೆ ಬಂದ. ಅವನು ಊಟ ಮಾಡತನ. ಹಂಗೆ ಆದಿತ್ಯ ನೋಡ್ರಿ, ಅವನು ಕುರ್ಕುರೆ ತೊಗೊಂಡು ಬಂದಾನ ಊಟದೊಳಗೆ ಬಾಡಿಸ್ಕೋಬೇಕಂಥೇಳಿ. ಇವ ಆದಿತ್ಯ ಏನು ಮಾಡತ್ತಾನ, ಅದನ್ನು ಕುರ್ಕುರಿನ ತಾನೇ ತಿನ್ಬೇಕಂತ ಹೇಳಿ ತೊಗೊಂಡನ. ನೋಡು ಅದನ್ನಾರ ತಿನ್ಕೊತ ಊಟ ಮಾಡ್ತಾನಂಥೇಳಿ ಅವ ಏನು ಮಾಡತ್ತಾನ, ಅದನ್ನು ಒಂದು ಕುರ್ಕುರಿನೂ ಒಂದು ಪೀಸ್ ಇಟ್ಕೋ, ಇದು ರೊಟ್ಟಿನೂ ಒಂದು ಪೀಸ್ ಇಟ್ಕೋ ಅಂಥೇಳಿ ಈ ಥರ ಮಾಡಕತ್ತಾನ. ನೋಡೋಣ ತಿಂತಾನೋ ಇಲ್ಲ ಅಂಥೇಳಿ. ಆ ಕುರ್ಕುರಿ ಸಲುವಾಗಿ 1-2 ಸರಿ ತಿಂದ ಅಷ್ಟೇ. ವಾಪಸ್ ಬರೀ ಕುರ್ಕುರಿನೇ ತಿನ್ನಾತ ಅವನು. ಸಾಯ್ತಿನ ತಡಿ. ತಿನ್ನು ನಾನು ಮಾಡ್ಬೇಕು ಈಗ ಪಟ್ಟ ನಂಗೆ. ಸರಿ ಪೂಜಾ ಸಾಕು. ನೀನು ಕೊಂಡ್ಬಿಟ್ಟಿದ್ಯಾ ಎಲ್ಲರೂ? ಹುಡುಗಿ ನೀನು ಕೊಂಡ್ಬಂದೆ ಓಕೆ ನೋಡ್ರಿ ನಮ್ಮ ಮಮ್ಮಿ ಏನೇನು ಮಾಡ್ಯಾರ. ಮತ್ತು ಈ ರೊಟ್ಟಿ ಮತ್ತು ನಾವಿದು ಹಿಟ್ಟಿನ ಪಲ್ಯ ಅಂತಂತೇವಿ. ಕಡಲೆ ಹಿಟ್ಟು ಇರ್ತೈತಲ್ಲ ಅದ್ರದ್ದು ಪಲ್ಯ ಇದು. ಮತ್ತು ಈ ಕಡೆ ಚಟ್ನಿ, ಮತ್ತು ಈ ಕಡೆ ಮಜ್ಜಿಗೆ ಸಾಂಬಾರು. ಇದು ನಮ್ಮ ತಮ್ಮ ಹಾಕ್ಕೊಂಡಿರೋದು ಪ್ಲೇಟ್. ಅದು ಬರ್ತಾ ಇಲ್ಲ, ಅವನು ಒಲ್ಲೆ ತಂದ, ಅವನು ಏನೂ ಹಾಕ್ಕೊಂಡಿದ್ದಿಲ್ಲ. ಓಕೆ, ಇದು ಮತ್ತು ನೆಕ್ಸ್ಟ್ ಡೇ ಬೆಳಿಗ್ಗೆ ನಮ್ಮಪ್ಪ ಜಲ್ದಿನೇ ಎದ್ದು ಸಂತೆ ಎಲ್ಲ ಮಾಡ್ಕೊಂಬಂದಿದ್ರು. ಮಾರ್ಕೆಟಿಗೆಲ್ಲ ಹೋಗಿ ಈ ಕಡೆ ಎಲ್ಲ ಬುಧವಾರ ದಿನವೇ ಸಂತೆ ಎಲ್ಲ ಫುಲ್ ಸ್ಟಾರ್ಟ್ ಆಗಿರ್ತೈತಿ. ಬೆಳಗ್ಗೆ ಸ್ಟಾರ್ಟ್ ಆಯಿತು ಅಂದ್ರೆ ಮಧ್ಯಾಹ್ನ ಆಲ್ಮೋಸ್ಟ್ 12 ಗಂಟೆಗೆ ಎಲ್ಲ ಮಾರ್ಕೆಟ್ ಎಲ್ಲ ಬಂದು ಈ ಸೈಡ್ ಹಿಂಗೆ ನಾವು ಸಣ್ಣವ್ರಿರೋವಾಗ್ಲಿಂದನೂ ಬುಧವಾರ ದಿನವೇ ಸಂತೆ ಆಗ್ತಿತ್ತು. ಈಗೂ ಅಷ್ಟೇ ಬುಧವಾರ ದಿನವೇ ಸಂತೆ ಆಕೈತಿ. ನಮ್ಮ ಅಪ್ಪರೆಲ್ಲ ಹೋಗಿ ಎಲ್ಲ ಮನೆಗೆ ಏನೇನು ಬೇಕು ಎಲ್ಲನೂ, ಕಾಯಿಗಡ್ಡೆ ಆಗಿರ್ಬೋದು, ಬಾಳೆಹಣ್ಣು, ಪ್ರತಿಯೊಂದು ಸಿಗ್ತೈತಿ. ಎಲ್ಲನೂ ತೊಗೊಂಡು ಅಪ್ಪು ಇವು ನಿನಗ ಓಕೆ ಆದಿತ್ಯ ಅಜ್ಜ ಏನು ತಂದ ನೋಡಿಲ್ಲ ಈಗ. ಅಜ್ಜ ಏನು ತಂದ ನೋಡಿದ, ಉಪ್ಪಿನ ಬಿಸ್ಕಿಟ್. ಹಾಂ, ಉಪ್ಪಿನ ಬಿಸ್ಕಿಟ್. ಅಂತಂದು ಹೇಳು ಅಲ್ಲಿ ಮ್ಯಾಲ ನಮ್ಮ ಮಮ್ಮಿ ಈ ಕಡೆ ಅವಲಕ್ಕಿ ಸೂಸ್ಲಾನು ರೆಡಿ ಮಾಡತ್ತಾರ. ಓಕೆ, ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿರಿ. ಓಕೆ, ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಲಾಟ್ಸ್ ಆಫ್ ಲವ್.